ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವಿಡಿಯೋ ಮಾಡ್ತಾರೋ ಉದ್ದೇಶ ಏನಂತಂದರೆ, ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಬೇಗ ರೆಡಿಯಾಗಿ ಹೊಲ ಹತ್ರ ಹೋಗೋಣ ಅಂತ ಬಂದೆ. ಹೊಲ ಹೇಗೆ ಬೆಳೆದೈತೆ ನೋಡೋಣ. ಕಳೆ ಬೇರೆ ಒರಿಬೇಕಾಗಿತ್ತು, ಕಳೆ ಬಂದೈತೆ ಬೇಜಾನು, ಒರೆಸ್ಬೇಕಾಗಿತ್ತು. ಯಾವ ಸ್ವಲ್ಪ ಒರ್ಸೋಕ್ಕಾಗಲ್ಲ, ಇವಾಗ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಈ ಪೈರು, ರಾಗಿ ಪೈರು ಇರುತ್ತಲ್ಲ, ಈ ಪೈರನ್ನ ಇಲ್ಲಿ ನೋಡಿ ಕಾಣಿಸ್ತೈತೆ, ಎಲ್ಲ ಮೊಲಗಳು ತಿಂದಾಕ್ಬಿಟ್ಟವೆ. ಚೆನ್ನಾಗಿ ಬೆಳೆದೈತೆ ಅಂದ್ಕೊಂಡೆ, ನೋಡಿ ಎಲ್ಲ ಮೊಲಗಳು ತಿಂದಾಕ್ಬಿಟ್ಟವೆ. ಮೊಲಗಳು ತಿಂದಾಕವು, ಮೊಲಗಳೇ ಅಂದ್ಕೊತೀನಿ, ಇನ್ನು ಹುಳಗಳೇನು ಬಿದ್ದಿಲ್ಲ. ನೋಡಿ ಪ್ರತಿಯೊಂದು ಪೈರು ಎಲ್ಲ ಮೊಲಗಳೇ ತಿಂದಾಕ್ಬಿಟ್ಟವೆ. ಚೆನ್ನಾಗಿ ಬೆಳೆದೈತೆ. ಆ ಸೈಡೆಲ್ಲ ಚೆನ್ನಾಗೈತೆ, ಈ ಸೈಡೆಲ್ಲ ತಿಂದಾಕ್ಬಿಟ್ಟೈತೆ. ತೆಳ್ಳಗೈತಲ್ಲ, ಈ ಸೈಡೆಲ್ಲ ತಿಂದಾಕ್ಬಿಟ್ಟೈತೆ. ಇದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಈ ಮೊಲಗಳ ಕಟಕ. ನೋಡ್ರಿ, ನೋಡಿ ಎಲ್ಲ ಮೊಲಗಳೇ ತಿಂದಾಕಿರೋದು ಇದೆಲ್ಲನೂ. ಹಾಗಲ್ರಿ, ಇಲ್ಲಿ ಮೊಲ ಪಿಚ್ಕೆ ಹಾಕೈತೆ ನೋಡಿ. ಮೊಲನೇ ಇದು ತಿಂದಿರೋದು. ತಿಂದ್ಬಿಟ್ಟು ಪೈರೆಲ್ಲ ತಿಂದ್ಬಿಟ್ಟು ನಮ್ಮ ಹೊಲದಲ್ಲೇ ಪಿಚ್ಕೆ ಹಾಕ್ಬಿಟ್ಟು ಹೋಗೈತೆ ಮೊಲ. ಆಲ್ಮೋಸ್ಟ್ ಎಲ್ಲ ತಿಂದಾಕ್ಬಿಟ್ಟೈತೆ. ಮೇಲ್ಗಡೆ ಬರೋದೆಲ್ಲ ನೋಡಿ, ಇದೆಲ್ಲ ತಿಂದಾಕ್ಬಿಟ್ಟೈತೆ ನೋಡಿ. ಇದು ತಿಂದಾಕೈತೆ ಇಲ್ಲಿ ನೋಡಿ, ಎಷ್ಟು ತಿಂದಾಕೈತೆ. ಹಿಂಗಿರ್ಬೇಕಾಗಿತ್ತು ಪೈರು, ಹಿಂಗೈತೆ ತಿಂದಾಕಿರೋದೆಲ್ಲ ಮೊಲ. ಮೊಲಗಳ ಕಡೆ ಜಾಸ್ತಿ ಆಗ್ಬಿಟ್ಟೈತಿ ಇಲ್ಲಿ ಹೊಲದಲ್ಲಿ. ನೋಡಿ ಇದು ಹೆಂಗೆ ತಿಂದಾಕೈತೆ ನೋಡಿ, ಅದು ನೋಡಿ ಹೆಂಗೈತೆ ಪೈರು, ಇದು ನೋಡಿ ಹೆಂಗೈತೆ. ನೀಟಾಗಿ ಒಂದು ತೊಟ್ಟಿಂದ ತಿಂದಾಕ್ಬಿಟ್ಟವೆ ಇದೆಲ್ಲನೂ. ಮೊಲಗಳ ಕಾಟ ಜಾಸ್ತಿ ಆಗ್ಬಿಟ್ಟೈತೆ. ಅದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆ ಸೈಡೆಲ್ಲ ತಿಂದಿಲ್ಲ ಪೈರನ್ನ, ಈ ಸೈಡ್ ಮಾತ್ರ ತಿಂದೈತೆ ನೋಡಿ. ಇದೆಲ್ಲ ತಿಂದಾಕೈತೆ, ಈ ಸೈಡೆಲ್ಲ ಜಾಸ್ತಿ ಆಗೈತೆ ತಿಂದಿರೋದು. ಇದಕ್ಕೊಂದು ಸೊಲ್ಯೂಷನ್ ಬೇಕು. ಏನೋ ಕಾಂಪೌಂಡ್ ಏನು ಹಾಕೊಳ್ಳೋಣ ಅಂದ್ರೆ ಆಗ್ತಾಯಿಲ್ಲ. ಆಗಲ್ರಿ, ಇವತ್ತು ನೈಟ್ ಬಂದು ತಿನ್ಕೊಂಡೋಗಿರೋದು ಇದು. ನೈಟ್ ಅಲ್ಲ, ಜಸ್ಟ್ ಇವಾಗ ಬಂದು ತಿನ್ಕೊಂಡೋಗಿರೋದು ಮೊಲ ನೋಡಿ. ಜಸ್ಟು ಎಲ್ಲ 1 ಅವರ್ ಆಗೈತೆ ಅಷ್ಟೇ ಬಂದು ತಿನ್ಕೊಂಡೋಗಿದ್ದು ಪೈರನ್ನ. ನೋಡಿ ಇಲ್ಲಿ ತಿಂದೈತೆ ನೋಡ್ರಿ, ನೋಡಿ ಇದೆಲ್ಲ ತಿಂದೈತೆ. ಜಸ್ಟ್ 1 ಅವರ್ ಆಗೈತೆ ಅಷ್ಟೇ ತಿಂದು, ಜಾಸ್ತಿ ಹೊತ್ತಾಗಿಲ್ಲ ನೋಡಿ. ಎಲ್ಲ ಹಸಿಗನೇ ಐತೆ ಪೈರು ನೋಡಿ. ಇಲ್ಲಿಕ್ಕೈತೆ, ಇಲ್ಲಿ ನೋಡಿದ್ರೆ ಮೊಲ ಕಟ್ಟ ಜಾಸ್ತಿ ಆಗ್ಬಿಟ್ಟೈತೆ ನಮ್ಮ ಹೊಲದಲ್ಲಿ ನೋಡಿ. ಏನು ಮಾಡ್ಬೇಕು ಏನೋ ಇವಾಗ ನೋಡಿ. ಇದೆಲ್ಲ ಇವಾಗ ಆಗಿರೋದು ನೋಡಿದ್ರೆ ಮೊಲ ಕಟ್ಟ ಜಾಸ್ತಿ. ಜಸ್ಟ್ ಬಂದು ತಿನ್ಕೊಂಡೋಗಿರೋದು ಇವು. ತ್ಯಾವ ಹಂಗೆ ಐತೆ. ಏನು ಮಾಡಬೇಕು ಈ ಮೊಲಗಳನ್ನ ನೋಡ್ರಣ ಇಲ್ಲಿ ನೋಡಿ ಯಾವ ಥರ ತಿಂದಾಕವೆ. ಈ ನೋಡಿ, ಈ ಸೈಡ್ಗಳು ಬರ್ತೈತಲ್ಲ ಯಾವ ಥರ ಅಂದರೆ ನೋಡಿ, ಈ ಥರ ಸೈಡ್ ಬರುತ್ತಲ್ಲ, ಈ ಥರ ಸೈಡ್ ಬಂದಿರೋದು ತಿಂದರೆ ಏನಾಗಲ್ಲ. ಈ ಥರ ಸೆಂಟ್ರಲ್ಲಿ ಅದು ಕುಡಿ ಹಾಕುತ್ತಲ್ಲ, ಇದನ್ನೇ ತಿಂದಾಕ್ಬಿಟ್ಟಿರ್ತೈತೆ ನೋಡಿ. ಈ ಸೈಡ್ಗಳಲ್ಲಿ ಇರೋದಲ್ಲಿ ಬಿಟ್ಬಿಟ್ಟೈತೆ, ಸೆಂಟ್ರಲ್ಲಿ ಇರೋದು ಮಾತ್ರ ತಿಂದೈತೆ. ಅದನ್ನು ತಿನ್ನಬಾರ್ದು, ಅದು ತಿಂದರೆ ತಿರ್ಗಿ ಬೆಳೆಯಲ್ಲ. ಅದಕ್ಕೋಸ್ಕರ ಬಂದು ಕಾವಲು ಕಾಯೋಕ್ಕಾಗಲ್ಲ. ಚೆನ್ನಾಗಿ ಆಗೈತೆ ಬಿಡು ಅಂದ್ಕೊಂಡೆ, ಮನೆಯೆಲ್ಲ ಬಂದಿರಲಿಲ್ಲ. ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮನೇಲಿ, ಹಾಗಾಗಿ ಬರೋಕ್ಕಾಗಿಲ್ಲ. ಇದು ನೋಡಿದ್ರೆ ಎಲ್ಲ ಈ ಥರ ಆಗ್ಬಿಟ್ಟೈತೆ. ಈ ಕಡೆ ಎಲ್ಲ ಬಂದಿಲ್ಲ ನೋಡು, ಈ ಕಡೆ ಎಲ್ಲ ಚೆನ್ನಾಗಿ ಐತೆ. ಈ ಕಡೆ ಎಲ್ಲ ಚೆನ್ನಾಗಿ ಐತೆ. ಇಷ್ಟು ಇಲ್ಲಿ ಹೆಂಗಾಯ್ತು ಅಷ್ಟು ಮಾತ್ರ ನೋಡಿ. ಈ ಸೈಡೆಲ್ಲ ಬರಬೇಕಾಗಿತ್ತು. ಈ ಸೈಡ್ ಅವತ್ತು ಆಳುಗಳು ಉಣ್ಬೇಕಾರೆ ಹೇಳ್ದೆ ಅವ್ರಿಗೆ, ನೋಡ್ಕೊಂಡು ಉಣ್ಕೊಳ್ರಿ ಅಂತ. ದೂರ ಹಾಕ್ಕೊಂಬಿಟ್ಟವ್ರೆ. ಇದೆಲ್ಲ ಹತ್ತತ್ರ ಉಣ್ಕೊಂಬಿಟ್ಟವ್ರೆ. ಇದು ಎಳ್ಳೆಳ್ಳು ಉಣ್ರೆ, ಇದೆಲ್ಲ ಒಂದೊಂದು ಆ ಥರ ಉಣ್ಕೊಂಡವ್ರೆ. ಈ ಸೈಡೆಲ್ಲ ಪರವಾಗಿಲ್ಲ.
ಹೇಳ್ಬೇಕಂತಂದ್ರೆ ಇದು ಹೊಲ ಪರವಾಗಿಲ್ಲ, ಚೆನ್ನಾಗೇ ಬೆಳೆದೈತೆ. ಈ ಸೈಡ್ ಹೆಂಗೆ ಬೆಳೆದೈತೆ ಈ ಸೈಡು ಹಂಗೆ ಬೆಳಿಬೇಕಾಗಿತ್ತು, ಯಾಕೋ ಅಂತ ಗೊತ್ತಾಗ್ತಾ ಇಲ್ಲ. ಈ ಮಲಗಳ ಕಾಟ ಒಂದು ಎಲ್ಲಾಂದ್ರೆ ಅಲ್ಲಿ ತಿಂದಾಕ್ಬಿಟ್ಟವೆ, ಎಲ್ಲನೂ ತಿಂದಾಕ್ಬಿಟ್ಟು ನಮ್ಮನ್ನಲ್ಲಿ ಪಿಚ್ಚಿಗೆ ಹಾಕ್ಬಿಟ್ಟೋಗ್ಬಿಟ್ಟವೆ ನೋಡಿ. ಈ ಏರಿಯಾ ಮಾತ್ರ ಒಂದು ಸ್ವಲ್ಪ ಇದಾಗಿಲ್ಲ, ಈ ಏರಿಯಾ ಮಾತ್ರ ಒಂದು ಸ್ವಲ್ಪ ಬೆಳವಣಿಗೆ ಇಲ್ಲ. ಇನ್ನು ಆ ಸೈಡ್ ನೋಡಿ, ಆ ಸೈಡೆಲ್ಲ ಚೆನ್ನಾಗಾಗೈತೆ ನೋಡ್ರಿ. ಈ ಸೈಡ್ ಇದು ಈ ನೆಟ್ಟು ಕರೆಕ್ಟಾಗಿ ಆಗೈತೆ, ತಿರುಗಿ ಈ ಸೈಡೆಲ್ಲ ಆಗಿಲ್ಲ. ಇದಕ್ಕೇನೊಂದು ಸೊಲ್ಯೂಷನ್ ಬೇಕು. ಮಲಗಳ ಕಾಟ ಪ್ಲಸ್ ಈ ಕಡೆ ಅಂದರೆ ನೀಟಾಗಿ ಬೆಳೀತಾ ಇಲ್ಲ ನೋಡ್ರಿ. ಇಲ್ಲಿ ಇದೆಲ್ಲ ಬೆಳಗ್ಗೆ ತಿಂದಿರೋದು ನೋಡ್ರಿ, ಯಾವ ಥರ ತಿನ್ನೋಕೈತೆ ನೋಡ್ರಿ. ಮಲಗಳ ಕಾಟನೇ ಜಾಸ್ತಿ ಆಗ್ಬಿಟ್ಟೈತೆ ನೋಡ್ರಿ. ಇದು ಅಷ್ಟೇ, ಈ ಮಲಗಳ ಕಾಟಕ್ಕೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಮತ್ತು ಮಲಗಳಿಗೆ ನೋಡಿ, ಮತ್ತು ಈ ಸೈಡೆಲ್ಲೂ ಸರಿಗೆ ಬೆಳೆ ಆಗಿಲ್ಲ. ಆ ಸೈಡ್ ಆದಂಗೆ ಈ ಸೈಡ್ ಆಗಿಲ್ಲ. ಅದಕ್ಕೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇದೇ ಫಸ್ಟ್ ಹೊಲ ಮಾಡಿರೋದು ನಾನು. ಇದಕ್ಕೇನೋ ಸೊಲ್ಯೂಷನ್ ಅಂತ ಏನಾರು ಇದ್ದರೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ, ನನಗೆ ಹೇಳ್ರಿ, ಪರವಾಗಿಲ್ಲ. ನನಗೇನು ಗೊತ್ತಾಗಲ್ಲ, ಇದೇ ಫಸ್ಟ್ ಅಲ್ಲ ಮಾಡಿರೋದು, ಹಾಗಾಗಿ ಗೊತ್ತಿರೋರು ಹೇಳಿದ್ರೆ ಮಾಡ್ಕೊಂಡು ಹೋಗ್ಬೋದು. ಓಕೆ ಫ್ರೆಂಡ್ಸ್, ಬಾಯ್.